ಶಿಗ್ಗಾವಿ ತಾಲೂಕಿನ ಅತಿ ದೊಡ್ಡ ಗ್ರಾಮಗಳಲ್ಲಿ ಒಂದಾದ ಹುಲಗೂರು ಗ್ರಾಮದ ಬಸ್ ನಿಲ್ದಾಣ ಗಬ್ಬೆದ್ದು ನಾರ್ತಾ ಇದೆ. ಹೌದು, ಸುಮಾರು 20,000ಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಈ ಗ್ರಾಮ ಇದು. ಗ್ರಾಮದ ಬಸ್ ನಿಲ್ದಾಣ ಮೂಲಭೂತ ಸೌಕರ್ಯಗಳಿಲ್ಲದೆ ದುರ್ನಾತವನ್ನ ಬೀರ್ತಾ ಇರುವಂತದ್ದು. ಪ್ರಯಾಣಿಕರು ಮೂಗು ಮುಚ್ಚಿಕೊಂಡು ಸಂಚಾರವನ್ನ ನಡೆಸುವಂತಹ ದುಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತಾದಂತೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಇದು ಶಿಗ್ಗಾವಿ ತಾಲೂಕಿನ ಹುಲಗೂರು ಗ್ರಾಮದ ಬಸ್ ನಿಲ್ದಾಣ. ಪ್ರತಿನಿತ್ಯ ಸಾವಿರಾರು ವಿದ್ಯಾರ್ಥಿಗಳು, ನೌಕರರು ಮತ್ತೆ ಸಾರ್ವಜನಿಕರು ಹುಬ್ಬಳ್ಳಿ ಅಥವಾ ಇತರ ನಗರಗಳಿಗೆ ಹೋಗೋದಕ್ಕೆ ಇದೇ ಬಸ್ ನಿಲ್ದಾಣವನ್ನ ಅವಲಂಬಿಸಿದ್ದಾರೆ. ಆದ್ರೆ ಇಲ್ಲಿಗೆ ಬರುವಂತಹ ಪ್ರಯಾಣಿಕರು ಸ್ವಾಗತಿಸೋದು ಮಾತ್ರ ದುರ್ವಾಸನೆಯಿಂದ. ಇಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಇತ್ತ ಶೌಚಾಲಯ ಕೂಡ ಇಲ್ಲ. ಅದಕ್ಕೆ ಬೀಗವನ್ನ ಹಾಕಲಾಗಿದೆ. ಇದರ ಪರಿಣಾಮವಾಗಿ ಮಹಿಳೆಯರು ಮತ್ತು ಮಕ್ಕಳು ಶೌಚಾಲಯವಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಅನಿವಾರ್ಯವಾಗಿ ಬಯಲನ್ನ ಆಶ್ರಯಿಸಬೇಕಾಗಿದೆ. ಇದು ಕೇವಲ ಅವ್ಯವಸ್ಥೆಯಲ್ಲ, ಅಧಿಕಾರಿಗಳ ಬೇಜವಾಬ್ದಾರಿತನದ ಪರಮಾವಧಿ ಅಂತ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಊರಿನ ಕಸ, ಸತ್ತ ಪ್ರಾಣಿಗಳು ಇಲ್ಲೇ ಬಿಸಾಡಲಾಗುತ್ತೆ. ಅಧಿಕಾರಿಗಳು ತಮಗೆ ತೋಚಿದ ಸಮಯದಲ್ಲಿ ಬಂದು ಹೋಗ್ತಾರೆ ಅಂತ ಗ್ರಾಮಸ್ಥರು ಆರೋಪವನ್ನ ಮಾಡಿರುವಂತದ್ದು. ಸಾರಾಯಿ ಪ್ಯಾಕೆಟ್ಗಳು ಮತ್ತು ಕಸದ ರಾಶಿಯಿಂದ ಈ ನಿಲ್ದಾಣ ಏನಿದೆ ಇದು ಕಸದ ಬುಟ್ಟಿ ಅಂತಾಗಿದೆ. ವಿಚಾರಣೆ ಮಾಡೋದಕ್ಕೆ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಲಭ್ಯ ಇರೋದಿಲ್ಲ. ಜನಪ್ರತಿನಿಧಿಗಳು ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳು ಎಸಿ ರೂಮಿನಿಂದ ಹೊರಬಂದು ಈ ನರಕವನ್ನ ಒಮ್ಮೆಯಾದ್ರೂ ನೋಡ್ತಾರ ಎಂದು ಹಲಗೂರು ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನಾದ್ರೂ ಸಂಬಂಧಪಟ್ಟಂತ ಸಾರಿಗೆ ಇಲಾಖೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕಣ್ ತೆರೆಯುತ್ತಾ ಈ ಗಬ್ಬು ನಾರ್ತಾ ಇರುವ ನಿಲ್ದಾಣಕ್ಕೆ ಒಂದು ಮುಕ್ತಿ ಸಿಗುತ್ತಾ ಕಾದು ನೋಡಬೇಕಾಗಿದೆ. ಫಸ್ಟ್ ವೇವ್ ನ್ಯೂಸ್, ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.